ಕಾಮಾಖ್ಯ ದೇವಿ ಗರ್ಭಗುಡಿಯಲ್ಲಿ ದೇವಿಯ ಗರ್ಭ ಮತ್ತು ಯೋನಿ ವಿಗ್ರಹ ಇದೆ. ದೇವಿ ಸತಿಯ 108 ಶಕ್ತಿ ಪೀಠಗಳಲ್ಲಿ ಇದು ಒಂದು. ಸ್ಥಳ ಪುರಾಣದ ಪ್ರಕಾರ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಕಾಮಾಖ್ಯ ಬಳಿ ಹರಿಯುವ ಬ್ರಹ್ಮಪುತ್ರ ನದಿಯು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈ ಅವಧಿಯಲ್ಲಿ ದೇವಿಯು ಋತುಸ್ರಾವ ಆಗುತ್ತಾಳೆ ಎಂದು ನಂಬಲಾಗಿದೆ. ಈ ದೇವಾಲಯದ ಮೂಲದ ಕಥೆಯು ಸಾಕಷ್ಟು ಆಸಕ್ತಿಯನ್ನುಂಟು ಮಾಡುತ್ತದೆ. ಪುರಾಣದ ಪ್ರಕಾರ ಸತಿಯ ತಂದೆ ದಕ್ಷ ನಡೆಸುತ್ತಿದ್ದ ಮಹಾಯಜ್ಞದಲ್ಲಿ ಉದ್ದೇಶಪೂರ್ವಕವಾಗಿ ದೇವಿ ಸತಿ ಮತ್ತು ಶಿವನನ್ನು ಆಮಂತ್ರಿಸುವುದಿಲ್ಲ. ಆದರೂ ಯಜ್ಞ ಸ್ಥಳಕ್ಕೆ ಆಹ್ವಾನ ಇಲ್ಲದಿದ್ದರೂ ಬಂದ ಪುತ್ರಿಯನ್ನು ದಕ್ಷ ಅವಮಾನಿಸಲ್ಪಟ್ಟನು ಹಾಗೂ ಶಿವನ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಿದನು. ಈ ಅವಮಾನ ಸಹಿಸಲಾಗದೆ ಸತಿಯು ಯಜ್ಞಕುಂಡಕ್ಕೆ ಹಾರಿ ಬೆಂಕಿಗೆ ಆಹುತಿಯಾಗುತ್ತಾಳೆ. ವಿಷಯ ತಿಳಿದ ಶಿವನು ಸತಿ ದೇಹವನ್ನು ಹೊತ್ತು ವಿನಾಶದ ನೃತ್ಯ ವಿಜೃಂಭಿಸಿದನು. ಆಗ ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಸತಿಯ ದೇಹವನ್ನು ತುಂಡು ತುಂಡಾಗಿಸಿದನು. ಇಂದು ಶಕ್ತಿಪೀಠ ಎಂದು ಕರೆಯಲ್ಪಡುವ ದೇಶಾದ್ಯಂತ 108 ಸ್ಥಳಗಳಲ್ಲಿ ಸತಿಯ 108 ಭಾಗಗಳು ಬಿದ್ದಿದೆ ಎಂದು ನಂಬಲಾಗಿದೆ.